ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ಯೂ ಟಾಕ್ಸ್. ಸೊ ನಮ್ಮ ಆರ್ ಸಿ ಬಿಗೆ ಇವತ್ತು 7ನೇಯ ಮ್ಯಾಚ್. ಅದು ಯಾರ ಜೋಡಿ ಅಂದರೆ ಗುಜರಾತ್ ಟೈಟನ್ಸ್ ಕೂಡ. ಐ ಪಿ ಎಲ್ದಾಗ ಗುಜರಾತ್ ಟೈಟನ್ಸ್ ಆ್ಯಂಡ್ ಆರ್ ಸಿ ಬಿ ಏನು ಲಾಸ್ಟ್ 5 ಮ್ಯಾಚಸ್ ಒಳಗೆ ಅಂದ್ರೆ 6 ಮ್ಯಾಚಸ್ ಒಳಗೆ ಏನೈತಿ ಈ ರೈವಲ್ರಿ ಸ್ಟಾರ್ಟ್ ಐತೆ ಅವಾಗಿಂದ್ರ 3-3 ಅಂದ್ರೆ ಯಾರು ಮ್ಯಾಲೂ ಇಲ್ಲ ಯಾರು ತಳಗೂ ಇಲ್ಲ. ಸೊ ಈ ಥರ ಈ ರೈವಲ್ರಿ ಐತಿ. ಇವತ್ತಿನ ಮ್ಯಾಚ್ ಎಲ್ಲಿ ನಡೆಯತ್ತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ನಡೆಯತ್ತೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ನೋಟಿಸ್ ಏನಪ್ಪ ಅಂದ್ರೆ ಆರ್ ಸಿ ಬಿಗಿದು ಲೀಗ್ ಮ್ಯಾಚ್ ಒಳಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಲಾಸ್ಟ್ನೇ ಮ್ಯಾಚ್. ಇದಾಗಿಂದ ನಮ್ಮ ಆರ್ ಸಿ ಬಿ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಆಡ್ಬೇಕಂದ್ರೆ ಫೈನಲ್ ಕ್ವಾಲಿಫೈ ಆಗ್ಬೇಕು ಅಷ್ಟೇ. ಲೀಗ್ ಒಳಗೆ ಆರ್ ಸಿ ಬಿಗೆ ಲಾಸ್ಟ್ನೇ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ. ಐ ಹೋಪ್ ಚಿನ್ನಸ್ವಾಮಿ ಲೆಗ್ ಮುಗಿಸೋಟ್ರೊಳಗೆ ಸಾಕತ್ತಾಗಿ ಆಡಲಿ, ರೆಕಾರ್ಡ್ಸನ್ನು ಬ್ರೇಕ್ ಮಾಡಲಿ. ಈ ಐ ಪಿ ಎಲ್ 2026 ಏನೈತಿ ನಮ್ಮ ಆರ್ ಸಿ ಬಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಐತಿ. ಗುಜರಾತ್ ಟೈಟನ್ಸ್ ಅಂದ್ರೆ ಅಕಾರ್ಡಿಂಗ್ ಟು ಬಾಲಿಂಗ್ ನೋಡ್ಬೋದು, ಒಂದರ ಬ್ಯಾಟಿಂಗ್ ನೋಡ್ರಿ ನಮ್ಮ ಆರ್ ಸಿ ಬಿ ಗುಜರಾತ್ ಟೈಟನ್ಸ್ ಹೋಗೋದು ಫಾರ್ ಬೆಟರ್ ಐತಿ. ಅದಕ್ಕೆ ನಮ್ಮ ಬ್ಯಾಟಿಂಗ್ ಏನೋ ಪೀಕ್ ಆಗೋದು ಮಿಡ್ಲ್ ಆರ್ಡರ್ಸ್ನಾಗ, ಇವ್ರ ಬ್ಯಾಟಿಂಗ್ ಮುಗಿದ ಮಿಡ್ಲ್ ಆರ್ಡರ್ಸ್ ಒಳಗೆ. ಸೊ ಅಂದರೆ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಒಳಗೆ ನಮ್ಮವರು ಪೀಕ್ ಆದ್ರೆ ಇವ್ರ ಐತ್ಲೆ ಪೂರ ಡೌನ್ಫಾಲ್ ಹೊಡಿತಾರೆ ಮಿಡ್ಲ್ ಆರ್ಡರ್ ಒಳಗೆ. ಇವ್ರ ಕಡೆ 3 ಮಂದಿ ಬಟ್ಲರ್, ಸಾಯಿ ವರ್ಷ ಗಿಲ್ಲ 3 ಮಂದಿ ತೆಗೆದ್ರೆ ಮುಗಿತೈತೆ. ನಮ್ಮ ಕಡೆ ಕೊಹ್ಲಿನ ತೆಗಿತಾರೆ, ಸಾಲ್ಟ್ ತೆಗಿತಾರೆ, ಪಟಿದಾರ್ ಹೊಡಿತಾರೆ, ಪಡಿಕಲ್ ಹೊಡಿತಾರೆ, ಜಿತೇಶ್ ಶರ್ಮಾ ಬಂದರು ಬರ್ತಾರೆ, ಫಾರ್ಮಿಂಗ್ ಏನಿಲ್ಲ. ಅವ್ರ ಥರ ಟೀಮ್ ಡೇವಿಡ್ ತೆಗೆದ್ರೆ ಕೃಣಾಲ್ ಪಾಂಡ್ಯ, ರೆಮರಿ ವರ್ಷಪಟ್ ಇಂಥ ಮಿಡ್ಲ್ ಆರ್ಡರ್ ನಮ್ಮ ಕಡೆ ಐತೆ, ಅವ್ರ ಕಡೆ ಗೊತ್ತಿದ್ದೈತಿ. ಸೊ ಇಂಥ ಏನು ದೊಡ್ಡ ಕ್ಲಾಶ್ ಐತಿ ಇವತ್ತು ಮ್ಯಾಚ್ನಾಗ. ಸೊ ನಿಮ್ಗೆ ಗೊತ್ತಿದ್ದ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ನಲ್ಲಿ ಪಿಚ್ ರಿಪೋರ್ಟ್ ಕಡೆ ಬಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಈ ಸಲ ಹೆಂಗೈತೆ ಅಂದ್ರೆ ಈ ಸಲ ಅಷ್ಟು ಏನು ಇದ್ರ ಬಗ್ಗೆ ಯಾರಿಗೆ ತಿಳ್ಕೊಳಕ್ಕಾಗಲ್ತು. ಒಂದು ಮ್ಯಾಚ್ ಏನೈತಿ ಪೂರ ಬಾಲಿಂಗ್ ಹೆಲ್ಪ್ ಆಗೈತೆ, ಒಂದು ಮ್ಯಾಚ್ ಪೂರ ಬ್ಯಾಟಿಂಗ್ ಹೆಲ್ಪ್ ಆಗೈತೆ. ಅಂದ್ರೆ ಆಲ್ಮೋಸ್ಟ್ ನಡೆದಿದ್ದು ಸ್ಟೇಡಿಯಂ ಒಳಗೆ ಅಂದ್ರೆ ಆಲ್ಮೋಸ್ಟ್ ನಡೆದಿದ್ದು ಮ್ಯಾಚ್ ಒಳಗೈತಿ. ಈ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಏನು ಮ್ಯಾಚ್ ನಡೆದಿಲ್ಲ, ಆಲ್ಮೋಸ್ಟ್ ಇದು 5ನೇ ಮ್ಯಾಚ್. ನಡೆದಿದ್ದು 4 ಮ್ಯಾಚ್ನಾಗು ಪಿಚ್ಚ ರಾತ್ರಿ ಆಡ್ದಾಗ ಒಂಥರ ಬೇರೆ ಬಿಹೇವ್ ಮಾಡ್ತೈತಿ, ಮಧ್ಯಾಹ್ನ ಆಡ್ದಾಗ ಒಂಥರ ಬೇರೆ ಬಿಹೇವ್. ಅಂದ್ರೆ ಮಧ್ಯಾಹ್ನ ಇದ್ರೆ ಪಿಚ್ ಸ್ಲೋ ಆಗಿರುತ್ತೆ, ಆಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗೈತೆ. ಅದೇ ರಾತ್ರಿ ಐತಿ ಈವನ್ ಹೆಲ್ಪ್ ಇರ್ತದೆ. ಅಂದರೆ ಫಸ್ಟ್ ಬ್ಯಾಟಿಂಗ್ ಮಾಡೋರಿಗೆ ಹೆಲ್ಪ್ ಇರ್ತೈತಿ, ಸೆಕೆಂಡ್ ಬ್ಯಾಟಿಂಗ್ ಮಾಡೋರಿಗೆ ಹೆಲ್ಪ್ ಇರ್ತೈತಿ. ಸೊ ಅದಕ್ಕೆ ಏನೈತಿ ರಾತ್ರಿ ಅಷ್ಟು ಭಾಳ ಹೆವಿ ಬೀಳಲ್ಲ. ಅಂದ್ರೆ ಲಾಸ್ಟಿಗೆ ಹಿಂದೆ ಡ್ಯೂ ಬರ್ತದೆ ಚೇಂಜ್ ಮಾಡೋ. ಸೊ ಅದಕ್ಕೆ ಏನೈತಿ ಟಾಸ್ ಗೆದ್ರೆ ಸೀದಾ ಚೇಂಜಿಂಗ್ ಅನ್ನೋದು ಬೆಟ್ರ್. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ವಿನ್ನಿಂಗ್ ಸ್ಕೋರ ಪಾರ್ ಸ್ಕೋರ್ ಕಡೆ ಬಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ವಿನ್ನಿಂಗ್ ಸ್ಕೋರ್ ಈಸ್ ಆಲ್ಮೋಸ್ಟ್ 200 ಮಿನಿಮಮ್ ಹೊಡಿಯಬೇಕು ನಮ್ಮ ಸ್ಟೇಡಿಯಮ್ದಾಗ. ಮೊನ್ನೆ 180 ಏನೋ ಕತೆ ನಿಮ್ಗೆ ಗೊತ್ತೈತಿ, 180 ಹೊಡೆದು ಏನಾಗತೈತಿ. ಅದಕ್ಕೆ ಮಿನಿಮಮ್ 200 ಹೊಡಿಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಗೆಲ್ಬೇಕು. ಹಂಗೆ ನೋಡ್ರೆ 200ಕ್ಕಿಂತ ಮೇಲೆ ಹೊಡಿಬೇಕು ಮಿನಿಮಮ್ ಪಾರ್ ಸ್ಕೋರ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೂ. ನಾವು ಡಿಫೆಂಡ್ ಮಾಡ್ತೀವಿ ಅಂತ ನಂಬಿಕೆ ಬರ್ಲಾಕ ಇರೋ ಸ್ಕೋರ 200 ಅಷ್ಟೇ. ಇನ್ನು ಪಿಚ್ದಾಯ್ತು, ಪಿಚ್ ರಿಪೋರ್ಟ್ ಆಯ್ತು, ಮತ್ತು ಪಾರ್ ಸ್ಕೋರ್ ಬಗ್ಗೆ ಆಯ್ತು. ಇನ್ನು ಮಳೆ ರೇನ್ ಪ್ರಿಡಿಕ್ಷನ್ ನನಗಂತೂ ಡೌಟ. ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಮಳೆ ಬರೋ ಡೌಟ. ಆಲ್ಮೋಸ್ಟ್ ಎದಕ್ಕಾರ ಗೊತ್ತಂಗೆ ವೆದರ್ ಅದು ಐತಿ. ಆದರೆ ಈ ಕಡೆ ಉತ್ತರ ಕರ್ನಾಟಕ ಕಡೆ ಮಳೆ ಬೀಳತ್ತೆ, ದಕ್ಷಿಣ ಕರ್ನಾಟಕ ಕಡೆ ಅಷ್ಟು ಮಳೆ ಇಲ್ಲ. ನಾನು ಐ ಹೋಪ್ ಬೆಂಗಳೂರು ಕಡೆ ಏನು ಮಳೆ ಆಗಲ್ಲ ನಾನು ಅನ್ಕೋತೀನಿ. ಓಕೆ, ಇನ್ನು ಹೆಡ್ ಟು ಹೆಡ್ ನೋಡ್ಕೊತ ಬಂದರೆ ಐತಿ ಏನು 2025 ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಆಲ್ಮೋಸ್ಟ್ ನಮ್ಮ ಆರ್ ಸಿ ಬಿ ಐತಿ. ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಸ್ವಲ್ಪ ಹೆಚ್ಚಿಗೆ ಮ್ಯಾಚ್ ಹೋಗ್ತಾರೆ ಗುಜರಾತ್ ಅವ್ರ ವಿರುದ್ಧ. 2023 ಮತ್ತು 25 ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ನಮ್ಮವ್ರು ಸೋತಾರು ಬೆಂಗಳೂರು ಸ್ಟೇಡಿಯಮ್ದಾಗ. ಸೊ ಅದಕ್ಕೆ ಐತಿ ನಮ್ಮ ಆರ್ ಸಿ ಬಿ ಏನೈತಿ ಹೋಮ್ ಒಳಗೆ ಅಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಆಲ್ಮೋಸ್ಟ್ ಈಗ ಎಷ್ಟು 1 ಮ್ಯಾಚ್ ಸೋತಾರ. ಅದು ಸೋತಿದ್ದನ್ನ ಮರೆಯುವಂಥ ಪರ್ಫಾರ್ಮೆನ್ಸ್ ಇವತ್ತು ಬರೋಕೆ ನಮ್ಮ ಆರ್ ಸಿ ಬಿ ಟೀಮ್ ಹತ್ರ ಅದು ಬರ್ತೈತೆ ನಾನು ಅನ್ಕೋತೀನಿ. ಇನ್ನು ಇವತ್ತು ಪ್ಲೇಯರ್ ಟು ವಾಚ್ ಔಟ್ ಫಾರ್ ಯಾರು ಬಂದರೆ ಈ ಟೀಮ್ ಹತ್ರ ಯಾರ್ಯಾರು ನೆಕ್ಸ್ಟ್ ಲೆವೆಲಾಗಿ ಆಡ್ಬೋದತ್ತೆ ನಮ್ಮ ಆರ್ ಸಿ ಬಿ ಹತ್ರ ಇವತ್ತು. ಒಂದು ವಿರಾಟ್ ಕೊಹ್ಲಿ, ಪಡಿಕಲ್, ಪಟಿದಾರ್ ಇವ್ರು 3 ಮಂದಿ ಮೇಲೆ ಇವತ್ತು ಕಣ್ಣಿಟ್ರಿ. ಸೊ ಇವ್ರು ಆಡೋ ಚಾನ್ಸ್ ಭಾಳ ಐತಿ. ಇನ್ನು ಗುಜರಾತ್ ಟೀಮ್ ಕಡೆ ಕೇರ ಅವ್ರು 3 ಮಂದಿ. ನನಗೆ ಯಾಕೆ ಅನಿಸ್ಲತ್ತೆ, ನಿಮ್ಗೆ ಏನು ಗೊತ್ತಿಲ್ಲ, ನನಗೆ ಯಾಕೋ ಸೈಟ್ಲಿ ಫೀಲ್ ಆಗತ್ತೆ ಅಂದರೆ ಇವತ್ತಿನ ಮ್ಯಾಚ್ನಾಗ ಗ್ಲೇನ್ ಫಿಲಿಪ್ಸ್ ಬಂದು ಕಾಡ್ ಬರ್ತದೆ ನಂದು. ಏನಂದ್ರೆ ನಮ್ಮ ಆರ್ ಸಿ ಬಿ ಅವ್ರದ್ದು ಹೆಂಗೈತೆ ಗೊತ್ತಾ, ಯಾವ ಮ್ಯಾಚ್ನಾಗ ಯಾರು ಆಡ್ರಲ್ಲ ನಮ್ಮ ಆರ್ ಸಿ ಬಿ ಅವ್ರದ್ದು ಬಂದು ಎಲ್ಲ ದಡ ಆಡ್ತಾರೆ. ಮೊನ್ನೆ ಹಾಗೆ ಕೆ ಎಲ್ ರಾಹುಲ್ ಅವರು ಏನೋ ಇವ್ರ ಮೇಲೆ ಹೊಡೆದ್ರು, ಒಂದು ಮ್ಯಾಚ್ ಏನೋ ಅಟ್ ಪಕ್ಕ ಆಡಲಿಲ್ಲ, ಆರ್ ಸಿ ಬಿ ಅವ್ರ ಮೇಲೆ 50 ಹೊಡೆದ್ರು, ಸ್ಟಪ್ಸು ಹಂಗೆ ಆಡಿದರು. ಅದೇ ಥರ ಏನು ನಮ್ಮ ಆರ್ ಸಿ ಬಿ ಮೇಲೆ ಗ್ಲೇನ್ ಫಿಲಿಪ್ಸ್ ಆಡಬಹುದು ಅಂತ ಯಾಕೋ ನನಗನ್ಸಲತ್ತೆ. ಸೊ ಗ್ಲೇನ್ ಫಿಲಿಪ್ಸ್ ಶುಭ್ಮನ್ ಗಿಲ್ ಜಿ ಟಿ ಟೀಮ್ನಾಗ ವಾಚ್ ಔಟ್ ಫಾರ್ ಅಂತ ಹೇಳ್ಬೇಕಂದ್ರೆ ಇವರು ಸೂಪರಾಗಿ ಆಡಬಹುದು ಅತ್ತೆ. ಇನ್ನು ಕೇರ ಹೆಂಗಿದ್ರು ನಮ್ಮ ಇವ್ರದಾರಲ್ಲ ಆ ಕಡೆ ಇವ್ರ ಕಡೆ ಯಾರೋ ನಮ್ಮ ಇನ್ನು ಬಾಲರ್ ಕಡೆ ಕೇಳ್ಕೊತ ಬಂದ್ರೆ
ಇವತ್ತಿನ ಚಿನ್ನಸ್ವಾಮಿ ಸ್ಟೇಡಿಯಮ್ಮ ನಮ್ಮ ಆರ್ ಸಿ ಬಿ ಪೇಸ್ ಅಟ್ಯಾಕ್ ಅಂತೂ ನೆಕ್ಸ್ಟ್ ಲೆವೆಲ್ ಐತಿ. ಹ್ಯಾಜರ್ಡು, ರಸಿಕ್ ಸಲಾಮ್, ಭುವನೇಶ್ವರ್ ಕುಮಾರ್. ನಮ್ಮ ಪೇಸ್ ಅಟ್ಯಾಕ್ನ ಏನಂದ್ರೆ ಏನೂ ತೊಂದರೆ ಇಲ್ಲ, ನಂಬರ್ 1 ಐತೆ ನಮ್ಮ ಪೇಸ್ ಅಟ್ಯಾಕ್. ಅವ್ರ ಕಡೆ ನೋಡ್ರಿ ಪ್ರಸಿದ್ಧ ಕೃಷ್ಣ ಮತ್ತು ಅಶೋಕ್ ಶರ್ಮಾ ಮತ್ತು ಮೊಹಮ್ಮದ್ ಸಿರಾಜ್ ಅದಾರು. ಅವ್ರ ಕಡೆ ಒಂದು ಲೀಕ್ ಅಂದ್ರೆ ಅಶೋಕ್ ಶರ್ಮಾ ಸ್ವಲ್ಪ ವೀಕ್ ಲಿಂಕ್ ಅದೇ ಕಾಣಿಸ್ಲತ್ತಾರೆ. ಈ ಲೀಕ್ ವಿಂಕ್ನ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ ಬಳಸ್ಕೋಬೇಕಷ್ಟ. ಇನ್ನು ನಮ್ಮ ಕಡೆ ಏನು ಒಂದು ಚೇಂಜ್ ಆಗ್ಬೇಕಾದ್ರೆ ಒಂದು ಚೇಂಜ್ ಪ್ಲೇಯಿಂಗ್ ಇಲೆವನ್ ಅಪ್ಡೇಟ್ ಒಳಗೆ ಹೇಳ್ತೀನಿ ನಾನು. ಓಕೆ, ನೆಕ್ಸ್ಟ್ ಈಗ ಸೀದಾ ಪ್ಲೇಯಿಂಗ್ ಇಲೆವನ್ ಅಪ್ಡೇಟ್ ಕೊಡೋಗ್ಬಿಡು. ಪ್ಲೇಯಿಂಗ್ ಇಲೆವನ್ ಅಪ್ಡೇಟ್ ಅಂದ್ರೆ ನಮ್ಮ ಆರ್ ಸಿ ಬಿಗೆ ಒಂದು ಹೊಸ ಸಿಸ್ಟಮ್ ಸಿಕ್ಕತ್ತನ ಪ್ಲೇಯಿಂಗ್ ಇಲೆವನ್ ಒಳಗೆ ಚೇಂಜ್ ಮಾಡ್ಬೇಕಾಯ್ತು. ಏನಂದ್ರೆ ಒಂದು ಇನ್ನು ಪ್ಲೇಸ್ ಆಫ್ ರೆಮಾರಿಯೋ ಶೆಪರ್ಡ್ ನಾವು ತೊಗೋಬೇಕಾಯ್ದು ವೆಂಕಟೇಶ್ ಅಯ್ಯರ್ನ ತೊಗೊಂಡ್ರೆ ಏನೇನಾಗೈತಂದ್ರೆ ಒಬ್ಬ ಓವರ್ಸೀಸ್ ಪ್ಲೇಯರ್ ಕಮ್ಮಿ ಹಾಕಾರ, 3 ಓವರ್ಸೀಸ್ ಪ್ಲೇಯರ್. ನೀವು 3 ಓವರ್ಸೀಸ್ ಪ್ಲೇಯರ್ಸ್ನ ಒಂದು ಪ್ಲೇಯಿಂಗ್ ಇಲೆವನ್ ಇಟ್ಕೊಂಡು ಹೋದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇನ್ನೊಬ್ಬ ಓವರ್ಸೀಸ್ ಪ್ಲೇಯರ್ನ ಕರ್ಕೊಂಬರ್ಬೋದು, ಅಥವಾ ಮೇನ್ ಇಂಡಿಯನ್ ಕರ್ಕೊಂಬರ್ಬೋದು. ನೀವು ರೆಮಾರಿಯೋ ಶೆಪರ್ಡ್ ಅದಕ್ಕೆ ಟೀಮ್ನ ಇಟ್ಕೊಂಡ್ರೆ ಆ್ಯಸ್ ಅ ಫಿನಿಷರ್, ಬಾಲರ್ ಆಗಲ್ಲ, ಆ್ಯಸ್ ಅ ಫಿನಿಷರ್ ಆಗಿ ಇಟ್ಕೊಂಡ್ರೆ ರೆಮಾರಿಯೋ ಶೆಪರ್ಡ್ ಅವ್ರನ್ನ ಐತಿ. ನನ್ನ ಪ್ರಕಾರ ರೆಮಾರಿಯೋ ಶೆಪರ್ಡ್ ಏನಾರು ತೆಗಿಸಿ ಆ ಜಾಗದ ವೆಂಕಟೇಶ್ ಅಯ್ಯರ್ನ ಹಾಕೊಂಡ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೀವು ಡಫಿನ ಕರ್ಕೊಂಬರ್ರಿ. ನೋಡ್ರಿ ಹಿಂದೇಳಿ ಜೋಸ್ ಹಜಲ್ವುಡ್, ಡಫಿ, ಭುವನೇಶ್ವರ್ ಕುಮಾರ್, ರಸಿಕ್ ಸಲಾಮ್, ಕೃಣಾಲ್ ಪಾಂಡ್ಯ, ಶ್ರೇಯಸ್ ಶರ್ಮಾ. ಯಾರಿಗೆ ಹೊಡಿತಾರೆ ಜಿ ಟಿ ಬ್ಯಾಟ್ಸ್ಮನ್ಗಳು? ನಾ ಹೇಳ್ತೀನಿ, ಇದನ್ನ ಮಾಡ್ರೆ ಆರ್ ಸಿ ಬಿ ಯಾವುದೋ ಲೆವೆಲ್ ಹೋಗತ್ತೆ ನಮ್ಮ ಪ್ಲೇಯಿಂಗ್ ಇಲೆವನ್. ಸೊ ಇದನ್ನಷ್ಟು ಮಾಡಿ ಅಷ್ಟೇ. ಇನ್ನು ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವನ್ ಕಡೆ ಹೋಗ್ಬಿಡುವ. ಆರ್ ಸಿ ಬಿ ಪ್ಲೇಯಿಂಗ್ ಇಲೆವನ್ ಓಪನಿಂಗ್ಗಳು ಸ್ಪಿಲ್ಸ್ ಆಲ್ ಟೈಮ್ ವಿರಾಟ್ ಕೊಹ್ಲಿ ಇದ್ದೇ ಇರ್ತಾರೋ. 3rd ನಂಬರ್ ಏನಂತ ಅಂದ್ರೆ ಇವ್ರಿಗೆ ಜಾಕೋ ಬೆತಲಿಗೆ ಬೇರೆ ಪ್ರಾಕ್ಟೀಸ್ ಭಾಳ ಮಾಡ್ಸಲತ್ತಾರ್ದ. ಐ ಹೋಪ್ ನೋಡೋ ಏನು ಮಾಡ್ತಾರೆ ಗೊತ್ತಿಲ್ಲ, ಆಡಿಸ್ಬೋದು, ಹೇಳಕ್ಕೆ ಬರಲ್ಲ. ಓಪನಿಂಗ್ ಒಳಗೆ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಬರ್ತಾರೆ. 3ನೇ ನಂಬರ ಆ್ಯಸ್ ಇಟ್ ಇಸ್ ಪಡಿಕಲ್ ಬರುತ್ತಾರೋ, ಅಂದರೆ ಇಂಪ್ಯಾಕ್ಟ್ ಪ್ಲೇಯರಿಗೆ ಬರ್ಬೋದು ಸಾಧ್ಯತೆ ಭಾಳ ಐತಿ. ಏನು ಪಡಿಕಲ್ಲ. 4ನೇ ನಂಬರ ರಜತ್ ಪಡಿದಾರ್. ನಂತರ ಏನೈತಿ ಬ್ಯಾಟಿಂಗ್ ಪ್ಲೇಯಿಂಗ್ ಇಲೆವನ್ ಹೇಳ್ತೇನೆ. 4ನೇ ನಂಬರ ನಿಮ್ಗೆ ರಜತ್ ಪಡಿದಾರ್ ಬರ್ತಾರೋ. 5ನೇ ನಂಬರ್ಗೆ ಟೀಮ್ ಡೇಟ್ ಬರತ್ತಾರೆ, ಈಗ ಆ್ಯಸ್ ಇಟ್ ಇಸ್ ಅವರು ಬರ್ತಾರೋ. 6ನೇ ನಂಬರ್ ಐತಿ ಜಿತೇಶ್ ಶರ್ಮಾ. ಸೊ ಪಾರ್ನ ಬರ್ಲತ್ತಿ ಸುಮ್ಮ ಅಷ್ಟ. ಇನ್ನು 7ನೇ ನಂಬರ್ ಐತಿ ಕೃಣಾಲ್ ಪಾಂಡ್ಯ. 8ಕ್ಕೆ ಶೆಪರ್ಡ್ನರ ಆಡಿಸ್ಬಹುದು, ಬೇಕಾದ್ರೆ ಶೆಪರ್ಡ್ನ ಆಡಿಸ್ಬೋದು. ಇಲ್ಲಿಕ ನಾ ವೆಂಕಟೇಶ್ ಅಯ್ಯರ್ ಹಾಕೋತೆ. 8ನೇ ನಂಬರ್ 7ನೇ ನಂಬರ್ಗೆ ಐತಿ ಅಲ್ಲ 8ನೇ ನಂಬರ್ಗೆ ವೆಂಕಟೇಶ್ ಅಯ್ಯರ್ ಆಡಲಿ. 9ಕ್ಕೆ ಭುವನೇಶ್ವರ್ ಕುಮಾರ, 10ಕ್ಕೆ ರಸಿಕ್ ಸಲಾಮ, 11ಕ್ಕೆ ಶ್ರೇಯಸ್ ಶರ್ಮಾ, ಹ್ಯಾಜಲ್ವುಡ್ನ ಹಾಕೋದ್ನೆ ಶ್ರೇಯಸ್ ಶರ್ಮಾ ಅಥವಾ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಬರಲಿ. ಸೊ ಇದು ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವನ್. ಗುಜರಾತ್ದವ್ರ ಕಡೆ ಅಷ್ಟಿಷ್ಟು ಗೊತ್ತಿದ್ದಟ್ಟು ಹೇಳ್ತೀನಿ. ಓಪನಿಂಗ್ ಒಳಗೆ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಬರ್ತಾರೋ. 3ನೇ ನಂಬರ್ ಇವ್ರ ಕಡೆ ವಾಷಿಂಗ್ಟನ್ ಸುಂದರ, 4ಕ್ಕೆ ಶಾರುಖ್ ಖಾನ, 5ಕ್ಕೆ ತೆವಾಟಿಯ, ಮತ್ತು 6ಕ್ಕೆ ಐತಿ ಇವ್ರ ಕಡೆ ಗ್ಲೇನ್ ಫಿಲಿಪ್ಸಾ, ಮತ್ತು ಏನು ಎರಡು ಪಕ್ಕ ಗೊತ್ತಿಲ್ಲ ನಮ್ಗೆ. 7ಕ್ಕೆ ರಶೀದ್ ಖಾನ, ಮತ್ತು 8ಕ್ಕೆ ಮೊಹಮ್ಮದ್ ಸಿರಾಜ್, 9ಕ್ಕೆ ಅಶೋಕ್ ಶರ್ಮಾ, 10ಕ್ಕೆ ಪ್ರಸಿದ್ಧ ಕೃಷ್ಣ, 11ಕ್ಕೆ ಸ್ವಲ್ಪ ಮಿಸ್ ಆಗಲೈತಿ. ಸೊ 11ನೇ ಪ್ಲೇಯರ್ ನೀವೇ ಕಾಮೆಂಟ್ ಮಾಡಿಬಿಟ್ರಿ. ಇಟ್ಟಂತ ಗೊತ್ತು ನನಗೆ 11 ಪ್ಲೇಯರ್ 10 ಪ್ಲೇಯರ್ ಗೊತ್ತೈತಿ. ಸೊ ಇವತ್ತಿನ ಪ್ರಿಡಿಕ್ಷನ್ ಕಡೆ ಬಂದ್ರೆ ಇವತ್ತು ಆರ್ ಸಿ ಬಿ ಅವ್ರು ಗೆಲ್ತಾರೆ. ದಿಸ್ ಈಸ್ ಅ ಪ್ರಿಡಿಕ್ಷನ್. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಯ್ತು ಬಿಡೋಕೆ ಪ್ಲೀಸ್ ಲೈಕ್ ಮಾಡ್ರಂಗೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ರಿಗೂ ನಮಸ್ಕಾರ.